ಎಲ್ಲರಿಗೂ ಮತ್ತೆ ನಮ್ಮ ಸಿಂಪಲ್ ಅಕ್ವಾ ಚಾನಲ್ಗೆ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಯಾವ ಅಕ್ವೇರಿಯಂ ಮೀನುಗಳನ್ನು ಆಕ್ಸಿಜನ್ ಪಂಪ್ಗಳಿಲ್ಲದೆ ಸಾಕಬಹುದು ಎನ್ನುವುದರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹೀಗೆ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದು ಬಂದ್ಬಿಟ್ಟು ಫೈಟರ್ ಫಿಶ್. ಈ ಮೀನುಗಳಿಗೆ ಯಾವುದೇ ಥರದ ಆಕ್ಸಿಜನ್ ಫಿಲ್ಟರ್ಗಳ ಅವಶ್ಯಕತೆ ಇರುವುದಿಲ್ಲ. ಈ ಮೀನುಗಳು ತುಂಬ ಬಣ್ಣದಿಂದ ಸಿಗುತ್ತವೆ. ಇವುಗಳ ಬೆಲೆಗಳು ಬಂದರೆ 100ರಿಂದ 200ರವರೆಗೂ ಇರುತ್ತವೆ. ಇದು ಮೊದಲು ಸಾಕುವವರಿಗೆ ಈ ಮೀನು ಸೂಕ್ತ ಅಂತಲೇ ಹೇಳ್ಬೋದು. ಈ ಮೀನುಗಳು 1 ಇಂಚಿನಿಂದ 3.5 ಇಂಚಿನವರೆಗೂ ಬೆಳೆಯುತ್ತವೆ. ಈ ಮೀನನ್ನು ಬೌಲ್ನಲ್ಲಿ ಸಹ ಸಾಕಬಹುದು. ಈಗಾಗಲೇ ಫೈಟರ್ ಮೀನಿನಲ್ಲಿ ಗಂಡು ಹಾಗೂ ಹೆಣ್ಣನ್ನು ಹೇಗೆ ತಿಳ್ಕೊಳೋದು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನು ನೋಡಿ. ಹಾಗೆ ಎರಡನೇದು ಬಂದ್ಬಿಟ್ಟು ಶಾರ್ಕ್ ಫಿಶ್. ಈ ಮೀನುಗಳು ಎಲ್ಲ ಅಕ್ವೇರಿಯಂ ಶಾಪ್ನಲ್ಲಿ ದೊರೆಯುತ್ತವೆ. ಈ ಮೀನುಗಳಿಗೆ ಸಹ ಯಾವುದೇ ಥರದ ಆಕ್ಸಿಜನ್ ಪಂಪ್ನ ಅವಶ್ಯಕತೆ ಇರುವುದಿಲ್ಲ. ಈ ಶಾರ್ಕ್ ಮೀನುಗಳು ನೀರಿನ ಮೇಲಕ್ಕೆ ಬಂದು ಆಕ್ಸಿಜನನ್ನು ತೆಗೆದುಕೊಳ್ಳುತ್ತವೆ. ಹಾಗೆ ನೀವು ಟ್ಯಾಂಕ್ನಲ್ಲಿ ತುಂಬ ಮೀನುಗಳನ್ನು ಬಿಟ್ಟಿದ್ದರೆ ಆಕ್ಸಿಜನ್ ಪಂಪ್ ಹಾಕಲೇಬೇಕಾಗುತ್ತೆ. ಮೂರನೇದು ಬಂದ್ಬಿಟ್ಟು ಪ್ಲೆಕೋ ಫಿಶ್. ಈ ಮೀನುಗಳು ಮೇಲಿನ ಗಾಳಿಯನ್ನು ಸೇವಿಸುವುದರಿಂದ ಇವುಗಳಿಗೆ ಸಹ ಯಾವುದೇ ಥರದ ಆಕ್ಸಿಜನ್ ಪಂಪ್ನ ಅವಶ್ಯಕತೆ ಇರುವುದಿಲ್ಲ. ಈ ಮೀನಿನಲ್ಲಿ ತುಂಬ ವೆರೈಟಿ ಇದೆ. ಈ ಮೀನುಗಳು ಅಗಲವಾದ ಬಾಯಿಯನ್ನು ಹೊಂದಿರುವುದು ಯಾವಾಗಲೂ ಕಲ್ಲು ಅಥವಾ ಗ್ಲಾಸ್ ಮೇಲೆ ಕುಳಿತು ಪಾಚಿಗಳು ಕೊಳಕನ್ನು ತಿಂದು ಟ್ಯಾಂಕನ್ನು ಸ್ವಚ್ಛವಾಗಿಡುತ್ತೆ. ನಾಲ್ಕನೆಯದಾಗಿ ಕ್ಯಾಟ್ ಫಿಶ್. ಈ ಮೀನುಗಳು ಸಹ ಯಾವುದೇ ತರಹದ ಆಕ್ಸಿಜನ್ ಪಂಪ್ಗಳಿಲ್ಲದೆ ಸಾಕಬಹುದು. ಇವುಗಳಿಗೆ ಯಾವುದೇ ತರಹದ ದೊಡ್ಡ ಮೇಂಟೆನೆನ್ಸ್ಗಳು ಬೇಕಿಲ್ಲ. ಇವುಗಳು ಎಲ್ಲ ರೀತಿಯ ಆಹಾರವನ್ನು ಸೇವಿಸುತ್ತವೆ. ಹಾಗೆ ಇವು ಮಾಂಸಾಹಾರಿಗಳು ಕೂಡ ಹೌದು. ಇದರಿಂದಾಗಿ ಅದರ ಜೊತೆ ಬಿಟ್ಟ ಮೀನುಗಳನ್ನೆಲ್ಲ ತೊಂದರೆ ಮಾಡಿ ಕೊಲ್ಲುತ್ತವೆ. ಇದರಿಂದ ಇವುಗಳನ್ನು ದೊಡ್ಡ ಮೀನಿನ ಟ್ಯಾಂಕ್ನಲ್ಲಿ ಬಿಡಬಹುದು. ಐದನೆಯದಾಗಿ ಗಪ್ಪಿ ಮೀನುಗಳು. ಈ ಮೀನುಗಳು ತುಂಬ ರೀತಿಯ ಬಣ್ಣಗಳಲ್ಲಿ ದೊರಕುತ್ತವೆ. ಈ ಮೀನುಗಳನ್ನು ಮಿಲಿಯನ್ ಫಿಶ್ ಎಂದು ಕೂಡ ಕರೆಯುತ್ತಾರೆ. ಈ ಮೀನುಗಳು ಸಣ್ಣ ಜಾತಿಗೆ ಸೇರಿದ ಮೀನಾಗಿದ್ದು ಇವುಗಳಿಗೆ ಯಾವ ಆಕ್ಸಿಜನ್ ಪಂಪ್ನ ಅವಶ್ಯಕತೆ ಇರುವುದಿಲ್ಲ. ಇವುಗಳನ್ನು ಪೌಂಡ್ಗಳಲ್ಲಿ ಸಹ ಸಾಕಬಹುದಾಗಿದೆ. ಈ ಮೀನುಗಳು ಬೆಲೆಗೆ ಬಂದರೆ 30ರಿಂದ 200ರವರೆಗೂ ಕೂಡ ಅವುಗಳ ಬಣ್ಣದ ಮೇಲೆ ದೊರಕುತ್ತವೆ. ಇದೇ ಥರ ಮೂಲಿ, ಝೀಬ್ರಾಡೈನಸ್, ರೋಜಿಬಾರ್, ಪ್ಲಾಟಿ ಫಿಶ್ಗಳು ಸಹ ಯಾವುದೇ ಥರದ ಆಕ್ಸಿಜನ್ ಪಂಪ್ಗಳಿಲ್ಲದೆ ಸಾಕಬಹುದಾಗಿದೆ. ಟೈಗರ್ ಬಾರ್ ಫಿಶ್. ಈ ಮೀನುಗಳು ಸಾಮಾನ್ಯವಾಗಿ ಎಲ್ಲ ಅಂಗಡಿಗಳಲ್ಲೂ ನೋಡಿರುತ್ತೀರಾ. ಇವುಗಳು ತಿಳಿ ಕೇಸರಿ ಬಣ್ಣದಿಂದ ಕೂಡಿದ್ದು ಕಪ್ಪು ಪಟ್ಟಿಯನ್ನು ಹೊಂದಿರುತ್ತವೆ. ಇವುಗಳಿಗೂ ಸಹ ಆಕ್ಸಿಜನ್ ಪಂಪ್ನ ಅವಶ್ಯಕತೆ ಇರುವುದಿಲ್ಲ. ಮೊದಲು ಸಾಕುವವರಿಗೆ ಈ ಮೀನು ಸೂಕ್ತವಾಗಿದೆ ಅಂತಲೇ ಹೇಳ್ಬೋದು. ಇವುಗಳು ಬೆಲೆಯ ವಿಚಾರಕ್ಕೆ ಬಂದರೆ ಇವುಗಳು 30ರಿಂದ 50ರವರೆಗೂ ದೊರೆಯುತ್ತದೆ. ನಮ್ಮ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮಗೇನಾದರೂ ಮುಂದಿನ ವಿಡಿಯೋದಲ್ಲಿ ಮೊದಲು ಸಾಕುವವರಿಗೆ ಯಾವ ಮೀನು ಸೂಕ್ತ ಅನ್ನೋದ್ರ ಬಗ್ಗೆ ವಿಡಿಯೋ ಬೇಕಿದ್ದರೆ ಕಮೆಂಟ್ ಮಾಡಿ ಅಂತ ಹೇಳುತ್ತಾ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ.